ಹಲೋ ನಮಸ್ತೆ. ಇವತ್ತು ಭಾರತದ ಭೂಗೋಳ ಕ್ಷೇತ್ರ ನೋಡೋಣ. ಇದು ಮೊದಲನೇ ವಿಡಿಯೋ ಆಗಿರುತ್ತೆ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಂಪೂರ್ಣ ವಿಡಿಯೋನ ನೋಡಿ. ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಭಾರತದ ಹೆಸರಿನ ಹಿನ್ನೆಲೆ. ಭಾ ಎಂದರೆ ಬೆಳಕು, ಅಂದರೆ ಜ್ಞಾನವೆಂಬ ಬೆಳಕು. ರಥ ಎಂದರೆ ಆಸಕ್ತಿ, ಜ್ಞಾನವೆಂಬ ಬೆಳಕಿನಿಂದ ಕೂಡಿದ ನಾವು ಭಾರತೀಯರು. ಇದು ಭಾರತ ಎಂಬ ಹಿನ್ನೆಲೆ. ಮತ್ತು ದುಷ್ಯಂತ ಮತ್ತು ಶಕುಂತಲೆಯರ ವೀರಪುತ್ರನಾದ ಭರತವರ್ಷನಿಂದ ಭಾರತ ಎಂಬ ಹೆಸರು ಬಂತು. ಇಂಡಿಯಾ ಎಂಬ ಹೆಸರು ಹೇಗೆ ಬಂತು ಎಂದರೆ, ಸಿಂಧು ನದಿಯ ನಾಗರಿಕತೆಯಿಂದ ಇಂಡಿಯಾ ಎಂಬ ಹೆಸರು ಬಂತು. ಸಿಂಧು ನದಿಯ ಹಳೆಯ ಹೆಸರು ಇಂಡಸ್. ಸೊ ಅದಕ್ಕಾಗಿ ಇಂಡಿಯಾ ಎಂಬ ಹೆಸರು ಬಂತು. ಭಾರತ ಒಂದು ಪರ್ಯಾಯ ದ್ವೀಪ. ಪರ್ಯಾಯ ದ್ವೀಪ ಎಂದು ಹೇಗೆ ಪರಿಗಣಿಸ್ತಾರೆ ಅಂದರೆ, 3 ಕಡೆಯಿಂದ ನೀರು ಹಾಗೂ 1 ಕಡೆ ಭೂಮಿ ಹೊಂದಿದರೆ ಅದನ್ನು ಪರ್ಯಾಯ ದ್ವೀಪ ಎಂದು ಪರಿಗಣಿಸ್ತಾರೆ. ಸೊ ನಮ್ಮ ಭಾರತವೂ ಕೂಡ 3 ಕಡೆ ನೀರು, ಅಂದರೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದೆಲ್ಲ ನೀರು ನಮ್ಮದು. ಸೊ ಅದಕ್ಕಾಗಿ 3 ಕಡೆಯಿಂದ ನೀರು ಮತ್ತು 1 ಕಡೆ ಭೂಮಿ ಹೊಂದಿರುವುದರಿಂದ ಇದನ್ನು ಪರ್ಯಾಯ ದ್ವೀಪ ಎಂದು ಕರೆಯುತ್ತಾರೆ. ಹಾಗೂ ನಮ್ಮ ಭಾರತವು ಕೆಳಗಡೆ ಬರುತ್ತಾ ತ್ರಿಕೋನಾಕೃತಿಯಲ್ಲಿ ಕಾಣುತ್ತೆ. ಹಾಗೂ ಭಾರತವು ಉತ್ತರ ಮತ್ತು ಪೂರ್ವಾರ್ಧಗೋಳದಲ್ಲಿದೆ. ಅಂದರೆ ಭಾರತವು 0 ಡಿಗ್ರಿ ಅಕ್ಷಾಂಶ ಹಾಗೂ ಸಮಭಾಜಕ ವೃತ್ತ ಇದರಿಂದ ಮೇಲೆ ಇದೆ. ಸಮಭಾಜಕ ವೃತ್ತದಿಂದ ಮೇಲೆ ಅಂದರೆ ಉತ್ತರ, 0 ಡಿಗ್ರಿ ಅಕ್ಷಾಂಶದಿಂದ ರೈಟ್ ಸೈಡ್ ಅಂತಂದರೆ ಅದನ್ನು ಪೂರ್ವಾರ್ಧಗೋಳದಿಂದ. ಸೊ ನಮ್ಮ ಭಾರತವನ್ನು ಪೂರ್ವಾರ್ಧಗೋಳ, ಉತ್ತರ ಮತ್ತು ಪೂರ್ವಾರ್ಧಗೋಳದಲ್ಲಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಒಟ್ಟು ವಿಸ್ತೀರ್ಣ, ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದುರ ಕಿಲೋಮೀಟರ್ ಇದೆ. ಸೊ ಹಂಗಂದರೆ ಜಗತ್ತಿನ ಒಟ್ಟು, ಅಂದರೆ ನಮ್ಮ ಪ್ರಪಂಚದಲ್ಲಿರುವ ಎಲ್ಲ ದೇಶಗಳಲ್ಲಿ ನಮ್ಮ ಭಾರತ 2.4% ವಿಸ್ತೀರ್ಣ ಹೊಂದಿದೆ. ಗಾತ್ರದಲ್ಲಿ ನಮ್ಮ ದೇಶ 7ನೇ ಸ್ಥಾನದಲ್ಲಿದ್ದು, 1ನೇ ಸ್ಥಾನದಲ್ಲಿ ರಷ್ಯಾ, ಅದನ್ನು ಯುರೋಪ್ ಮತ್ತು ಏಷ್ಯಾ ಎರಡರಲ್ಲೂ ವ್ಯಾಪಿಸಿದೆ. ಸೆಕೆಂಡ್ ಕೆನಡಾ, 3th ಚೀನಾ, 4th ಅಮೇರಿಕಾ, 5th ಬ್ರೆಜಿಲ್, 6th ಆಸ್ಟ್ರೇಲಿಯಾ, 7ನೇ ಸ್ಥಾನದಲ್ಲಿ ನಮ್ಮ ಭಾರತ, 8ನೇ ಸ್ಥಾನದಲ್ಲಿ ಅರ್ಜೆಂಟೈನಾ ಇದೆ. ನೆಕ್ಸ್ಟ್, ಸಮಭಾಜಕ ವೃತ್ತದ ಉತ್ತರಕ್ಕೆ ಚಾಚಿರುವ ಭಾರತ ಬೃಹತ್ ಭೌಗೋಳಿಕ ವಿಸ್ತಾರವನ್ನು ಹೊಂದಿದೆ. ಅಂದರೆ ಸಮಭಾಜಕ ವೃತ್ತ ಬರುವುದು, ಸಮಭಾಜಕ ವೃತ್ತ ಇಲ್ಲಿ ಬರುತ್ತೆ, ಇದ್ರ ಕೆಳಗೆ ಬರುತ್ತೆ. ಸೊ ಇದು ಉತ್ತರ, ನಮ್ಮ ಭಾರತವು ಉತ್ತರ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ 3,214 ಕಿಲೋಮೀಟರ್ ಉದ್ದ ಇದೆ. ಮತ್ತು ಹಾಗೂ ಗುಜರಾತ್ನ ಕಚ್ನಿಂದ ಇಲ್ಲಿ ಯಾವುದು ಅರುಣಾಚಲ ಪ್ರದೇಶದ ಇಟಾನಗರ, ಭಾರತದ ಗುಜರಾತ್ನ ಕಚ್, ಇಲ್ಲಿಂದ ಇಲ್ಲಿವರೆಗೆ 2,933 ಕಿಲೋಮೀಟರ್ ಇದೆ. ಹಾಗೂ ಇಲ್ಲಿಂದ ಇಲ್ಲಿವರೆಗೆ 3,214 ಕಿಲೋಮೀಟರ್ ಇದೆ. ಉತ್ತರದ ತುದಿ ಅಕ್ಷಾಂಶ 37.6 ಡಿಗ್ರಿ ಉತ್ತರ ಹಾಗೂ ದಕ್ಷಿಣ ತುದಿಯ ಅಕ್ಷಾಂಶ 8.4 ಡಿಗ್ರಿ ಉತ್ತರ. ಮತ್ತು ಒಂದು ವೇಳೆ ನಾವೇನಾದರೂ ದ್ವೀಪವನ್ನು ಕನ್ಸಿಡರ್ ಮಾಡಿದರೆ 6.45 ಡಿಗ್ರಿ. ಯಾಕಂತಂದರೆ ಕನ್ಯಾಕುಮಾರಿಯಲ್ಲಿರುವ ದ್ವೀಪ, ಕನ್ಯಾಕುಮಾರಿ ಅಂತೀನಿ ನೋಡಿ, ಸಾರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿರುವ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕರೀತಾರೆ, ನಿಕೋಬಾರ್ ದ್ವೀಪದಲ್ಲಿ ಇದೆ. ಇಲ್ಲಿಂದ ಕನ್ಸಿಡರ್ ಮಾಡಿದರೆ 6.45 ಡಿಗ್ರಿ ಉತ್ತರದಲ್ಲಿ ಇದೆ ನಮ್ಮ ಭಾರತ. ಹಾಗೂ ಪೂರ್ವಕ್ಕೆ ಇಲ್ಲಿ ನಮ್ಮ ಗುಜರಾತ್ನ ಕಚ್ ಜಿಲ್ಲೆಯ ಗೋಹರ್ಮತಿ 68.7 ಈ ಪೂರ್ವದಿಂದ ಇಲ್ಲಿ ಪೂರ್ವ ತುದಿಯ ರೇಖಾಂಶ 97.25 ಡಿಗ್ರಿ ಪೂರ್ವದಲ್ಲಿದೆ. ನೆಕ್ಸ್ಟ್, ಭಾರತವು 11 ನೆರೆಹೊರೆಯ ರಾಷ್ಟ್ರಗಳು ಮತ್ತು 3 ಬೃಹತ್ ಜಲರಾಶಿಯಿಂದ ಸುತ್ತುವರಿದ ಭಾರತವಾಗಿದೆ. ಮೊದಲನೇದಾಗಿ ನೆರೆಹೊರೆಯ ರಾಷ್ಟ್ರಗಳನ್ನು ನೋಡೋಣ. ಒಂದನೇದಾಗಿ ಚೀನಾ. ಮೊದಲನೇದಾಗಿ ಚೀನಾ, ಇದು ಭಾರತ ಉತ್ತರಕ್ಕೆ ಇದೆ. ಈಶಾನ್ಯಕ್ಕೆ ನೇಪಾಳ ಮತ್ತು ಭೂತಾನ್ಗಳಿವೆ. ಪೂರ್ವಕ್ಕೆ ಬಾಂಗ್ಲಾದೇಶ, ಮಯನ್ಮಾರ್ ಇದೆ. ನೈಋತ್ಯಕ್ಕೆ ಯಾವುದಿಲ್ಲ.
ಸೊ ದಕ್ಷಿಣಕ್ಕೆ ಶ್ರೀಲಂಕಾ ಇದೆ, ಮತ್ತು ನೈಋತ್ಯಕ್ಕೆ ಮಾಲ್ಡೀವ್ಸ್ ಇದೆ, ಪಶ್ಚಿಮಕ್ಕೆ ಯಾವ ದೇಶಗಳು ಇಲ್ಲ, ಮತ್ತು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ವಾಯುವ್ಯಕ್ಕಿವೆ. ಇವೆಲ್ಲವೂ ದೇಶಗಳಾದವು. ಮತ್ತು 3 ಬೃಹತ್ ಜಲರಾಶಿಗಳಿಂದ ಕೂಡಿದೆ ಅಂತ ಕೇಳ್ಪಡ್ತೀವಿ. ಸೊ ಯಾವುದಂತ ನೋಡೋಣ. ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಇದೆ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಇದೆ, ಹಾಗೂ ನೈಋತ್ಯ ಅಥವಾ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ. ಈ ರೀತಿಯಾಗಿ 11 ದೇಶಗಳು ಹಾಗೂ 3 ಬೃಹತ್ ಜಲರಾಶಿಗಳಿಂದ ನಮ್ಮ ಭಾರತ ಕೂಡಿದೆ. ನೆಕ್ಸ್ಟ್, ನೆರೆ ರಾಷ್ಟ್ರಗಳೊಂದಿಗೆ ಭೂ ಮತ್ತು ಜಲಗಡಿ ವರ್ಗೀಕರಣ. ಭಾರತವು ನಾಲ್ಕು: ಚೀನಾ, ನೇಪಾಳ, ಭೂತಾನ್, ಅಫ್ಘಾನಿಸ್ತಾನ್ ಇವುಗಳೊಂದಿಗೆ ಓನ್ಲಿ ಭೂಗಡಿ, ಇದರಲ್ಲಿ ಜಲಗಡಿ ಬರೋದಿಲ್ಲ. ಮತ್ತು 4 ದೇಶಗಳೊಂದಿಗೆ ಜಲಗಡಿ: ಇಂಡೋನೇಷ್ಯಾ, ಮಾಲ್ಡೀವ್ಸ್, ಶ್ರೀಲಂಕಾ, ಥೈಲ್ಯಾಂಡ್ ಇವುಗಳೊಂದಿಗೆ ಜಲಗಡಿ, ಇದರಲ್ಲಿ ಭೂಗಡಿ ಟಚ್ ಆಗುವುದಿಲ್ಲ. ಸೊ ಭೂ ಮತ್ತು ಜಲಗಡಿಯನ್ನು ಎರಡು ಒಳಗೊಂಡಿರೋದು 3 ದೇಶ. ಸೊ ಬಾಂಗ್ಲಾದೇಶ, ಮಯನ್ಮಾರ ಮತ್ತು ಪಾಕಿಸ್ತಾನ. ಟೋಟಲ್ ನಮ್ಮ ಸುತ್ತ ಇರುವ ದೇಶಗಳಂತ ಅಂದರೆ 11 ದೇಶಗಳು. ಇಲ್ಲಿ ಭೂಗಡಿಯಲ್ಲಿ 4 ಹಾಗೂ ಜಲಗಡಿಯಲ್ಲಿ 4 ಮತ್ತು ಭೂ ಮತ್ತು ಜಲಗಡಿಯಲ್ಲಿ 3. ಬಾಂಗ್ಲಾದೇಶ, ಮಯನ್ಮಾರ, ಪಾಕಿಸ್ತಾನ ಇಷ್ಟರೊಂದಿಗೆ ನಮ್ಮ ದೇಶ ಹಂಚಿಕೊಂಡಿದೆ ಗಡಿಗಳನ್ನು. ನೆಕ್ಸ್ಟ್, ಭಾರತವು 15,200 ಕಿಲೋಮೀಟರ್ ಉದ್ದದ ಒಟ್ಟು ಭೂಗಡಿ ವಿಭಜನೆ ಹೊಂದಿದೆ. ಅವು ಯಾವ ಅಂತ ನೋಡೋಣ. ಇದ್ರ ಮೇಲೆ ಕ್ವಶನ್ಸ್ ಆಗಿದ್ದಾವೆ ಆಲ್ರೆಡಿ, ಸರಿಯಾಗಿ ಕೇಳಿ. ಮೊದಲನೇದಾಗಿ ಬಾಂಗ್ಲಾದೇಶದ ಜೊತೆ 4,996 ಕಿಲೋಮೀಟರ್ನ ಭೂಗಡಿ ಹೊಂದಿದೆ. ನಿಮ್ಗೆ ಅನಿಸ್ಬೋದು ಅಷ್ಟು ಉದ್ದ ಎಲ್ಲಿದೆ ಅಂತ ತಂದು ನಿಮಗೆ ಅನಿಸ್ಬೋದು. ನೆಕ್ಸ್ಟ್ ಇಂಡಿಯಾ ಮ್ಯಾಪ್ ಬರುತ್ತೆ, ಸೊ ಅದರಲ್ಲಿ ನಿಮಗೆ ತೋರಿಸ್ತೀನಿ. ಬಾಂಗ್ಲಾದೇಶದ ಜೊತೆ ಅತಿ ಹೆಚ್ಚು ಭೂಗಡಿ ಹೊಂದಿದೆ. ಸೆಕೆಂಡ್ ಒನ್ ಚೈನಾ 3,917 ಕಿಲೋಮೀಟರ್. ಥರ್ಡ್ ಪಾಕಿಸ್ತಾನ, ಫೋರ್ತ್ ನೇಪಾಳ, ಫಿಫ್ತ್ ಮಯನ್ಮಾರ್, ಸಿಕ್ಸ್ತ್ ಭೂತಾನ್, ಕೊನೆಯದಾಗಿ ಅಫ್ಘಾನಿಸ್ತಾನ ಜೊತೆ 80 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಸೊ ಈಗಾಗಲೇ ಕ್ವಶನ್ ಆಗಿದೆ, ಅತಿ ಹೆಚ್ಚು ಭೂಗಡಿ ಹಂಚಿಕೊಂಡಿರುವ ಯಾವ ರಾಷ್ಟ್ರದ ಜೊತೆ ಅತಿ ಹೆಚ್ಚು ಭೂಗಡಿ ಹೊಂದಿದೆ ಅಂತಲೂ ಕೇಳಿದ್ದಾರೆ. ಮತ್ತು ಸೀರೆ ಪ್ರಕಾರನೂ ಕೇಳಿದ್ದಾರೆ, 1, 2, 3, 4 ಕೇಳಿದ್ದಾರೆ. ಮತ್ತು ಅತಿ ಕಡಿಮೆಯೂ ಕೇಳಿದ್ದಾರೆ. ಇದ್ರ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಅಧಿಕೃತ ಗಡಿರೇಖೆಗಳು ಮತ್ತು ದಕ್ಷಿಣ ಏಷ್ಯಾದ ಒಕ್ಕೂಟ ಸಾರ್ಕ್, ಇದ್ರ ಬಗ್ಗೆ ನೋಡೋಣ. ಮ್ಯಾಕ್-ಮೋಹನ್ ರೇಖೆ ಭಾರತ ಮತ್ತು ಚೀನಾ ನಡುವಿನ ಗಡಿರೇಖೆಯಾಗಿದೆ. ಇದರಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಹೇಳ್ತೀನಿ. ಮತ್ತು ರ್ಯಾಡ್ಕ್ಲಿಫ್ ರೇಖೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೊಂದಿದೆ. ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಜಲಸಂಧಿಯಾಗಿದೆ. ಮ್ಯಾಕ್-ಮೋಹನ್ ರೇಖೆ ಯಾಕೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತ ಹೇಳ್ತೀನಿ ಕೇಳಿ. ಮ್ಯಾಕ್-ಮೋಹನ್ ರೇಖೆ ಯಾಕೆ ಕನ್ಫ್ಯೂಸ್ ಆಗುತ್ತೆ ಅಂದರೆ, ಇಲ್ಲಿ ಇದೆ ನೋಡಿ, ಇದು ಅರುಣಾಚಲ ಪ್ರದೇಶದ ಮತ್ತು ಚೀನಾವನ್ನು ಡಿವೈಡ್ ಮಾಡೋದು ಮ್ಯಾಕ್-ಮೋಹನ್ ರೇಖೆ. ಒಂದು ವೇಳೆ ಭಾರತದ ಜಮ್ಮು ಮತ್ತು ಕಾಶ್ಮೀರ ಅಂದರೆ ಲಡಾಖ್ ಇದೆಯಲ್ಲ, ಅಲ್ಲಿ ಇರೋದು LAC ಅಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ಇದು ಅಲ್ಲಿದೆ. ಸೊ ಇದನ್ನು ಕ್ವಶನ್ ಆಗ್ಬೋದು ನಿಮಗೆ. ಮ್ಯಾಕ್-ಮೋಹನ್ ರೇಖೆನೂ ನಮ್ಮ ಭಾರತ ಮತ್ತು ಚೀನಾವನ್ನು ಬೇರ್ಪಡಿಸುತ್ತೆ. ಅದು ಎಲ್ಲಿದೆ ಅಂತಂದರೆ ಅರುಣಾಚಲ ಪ್ರದೇಶದ ಗಡಿ ಹತ್ರ ಇದೆ. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಎಲ್ಲಿದೆ ಅಂದರೆ ಲಡಾಖ್ನ ಲೇಹ್ ಹತ್ರ ಇದೆ. ರ್ಯಾಡ್ಕ್ಲಿಫ್ ರೇಖೆ ಈಗಾಗಲೇ ನೀವು ನೋಡ್ತಿದ್ರಲ್ಲ, ಈ ಭಾಗದಲ್ಲಿದೆ. ಪಾಕ್ ಜಲಸಂಧಿ ಈ ಭಾಗದಲ್ಲಿದೆ. ಸಾರ್ಕ್ ಒಕ್ಕೂಟ ಒಟ್ಟು 8 ರಾಷ್ಟ್ರಗಳ ಒಕ್ಕೂಟವಾಗಿದೆ. ಅದರಲ್ಲಿ ನಮ್ಮ ಭಾರತವು ಕೂಡ ಯಾವ್ಯಾವ ವಿಧವು ಅಂತ ಒಂದು ಸತಿ ನೋಡ್ಕೊಂಬಿಡಿ. ಸಾರ್ಕ್ ಒಕ್ಕೂಟದಲ್ಲಿ ಇರೋ ದೇಶಗಳಂದರೆ ಭಾರತ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ಈ ಎಲ್ಲ ದೇಶಗಳು ಸಾರ್ಕ್ ಒಕ್ಕೂಟದಲ್ಲಿ ಇದ್ದಾವೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿರುವ ಭಾರತದ ರಾಜ್ಯಗಳ ಸಮಗ್ರ ಪಟ್ಟಿ. ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿದೆಯಲ್ಲ ಚೀನಾ, ಎಕ್ಸಾಂಪಲ್ ಚೀನಾ ಇಲ್ಲಿದೆ ನೋಡಿ. ಚೀನಾದೊಂದಿಗೆ ನಮ್ಮ ರಾಜ್ಯಗಳು ಎಷ್ಟು ರಾಜ್ಯಗಳು ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ ಅಂತ ನೋಡೋಣ. ಎಷ್ಟು ರಾಜ್ಯಗಳಂದರೆ 5 ರಾಜ್ಯಗಳು ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ. ಒಂದು ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಪ್ರದೇಶ. ಬಟ್ ಇಲ್ಲಿ ಇದು ಓಲ್ಡ್, ಸೊ ಈ ಪ್ರೆಸೆಂಟ್ ಲಡಾಖ್ ಕೂಡ ಇದೆ.
ಲಡಾಖ್ ಇದು ಹಂಚ್ಕೊಂಡಿದೆ. ನೇಪಾಳ ಜೊತೆ ಉತ್ತರ ಪ್ರದೇಶ, ಉತ್ತರಾಖಂಡ, ಬಿಹಾರ್, ಪಶ್ಚಿಮ ಬಂಗಾಳ, ಸಿಕ್ಕಿಂ. ಬಾಂಗ್ಲಾದೇಶ ಜೊತೆ ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ. ಪಾಕಿಸ್ತಾನದ ಜೊತೆ 4 ಗುಜರಾತ್, ರಾಜಸ್ಥಾನ್, ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ ಹಂಚ್ಕೊಂಡಿದ್ದಾವೆ ಪಾಕಿಸ್ತಾನದ ಜೊತೆ. ಭೂತಾನ್ ಜೊತೆ ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅಸ್ಸಾಂ, ಅರುಣಾಚಲ ಪ್ರದೇಶ. ಮಯನ್ಮಾರ್ ಜೊತೆ 4 ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ. ಅಫ್ಘಾನಿಸ್ತಾನ ಜೊತೆ ಜಮ್ಮು ಮತ್ತು ಕಾಶ್ಮೀರ ಒಂದು ಹಂಚಿಕೊಂಡಿದೆ. ಪ್ರೆಸೆಂಟ್ ಜಮ್ಮು ಮತ್ತು ಕಾಶ್ಮೀರ ಅಲ್ಲ, ಲಡಾಖ್ ಹಂಚಿಕೊಂಡಿದೆ. ನೆಕ್ಸ್ಟ್ ಆಂತರಿಕ ಭೌಗೋಳಿಕ ಜಾಲ ಅಂದರೆ ಅತಿ ಹೆಚ್ಚು ನೆರೆ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು. ಅಂದರೆ ಎಕ್ಸಾಂಪಲ್, ನಮ್ಮ ದೇಶದಲ್ಲಿರುವ ರಾಜ್ಯಗಳು, ಅದರಲ್ಲಿ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯ ಯಾವುದು ನೋಡೋಣ. 9 ಗಡಿಗಳು ಅಂದರೆ 8 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ ಉತ್ತರ ಪ್ರದೇಶ ಹಂಚಿಕೊಂಡಿದೆ. ಎಲ್ಲಿ ಅಂತ ಹೇಳ್ತೀನಿ ನೋಡಿ. ಯಾವ್ಯಾವ ರಾಜ್ಯಗಳ ಜೊತೆ ಅಂದರೆ 1 ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಇದು ಒಂದು ಸೆಕೆಂಡ್, ಹಿಮಾಚಲ ಪ್ರದೇಶ, ಇದು ಏನಲ್ಲ, ಸಾರಿ, ದೆಹಲಿ, ಇದು ಕೇಂದ್ರಾಡಳಿತ ಪ್ರದೇಶ. ಮೊದಲು ರಾಜ್ಯಗಳನ್ನು ನಾವು 1 ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಬಿಹಾರ, ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ, ಹರಿಯಾಣ. 8 ಅದು 1 2 3 4 5 6 7 8 ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಉತ್ತರ ಪ್ರದೇಶ. ಮತ್ತು ದೆಹಲಿ ಕೇಂದ್ರಾಡಳಿತ ಪ್ರದೇಶ ಜೊತೆ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯ ಇದು. 7 ರಾಜ್ಯಗಳ ಜೊತೆ ಗಡಿ ಹಂಚಿಕೊಂಡಿರೋದು ಅಸ್ಸಾಂ, ಇದು ಪಶ್ಚಿಮ ಬಂಗಾಳ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು, ಮಣಿಪುರ, ಮಿಜೋರಾಂ, ತ್ರಿಪುರ, ಮೇಘಾಲಯ ಇವಷ್ಟರ ಜೊತೆ ಹಂಚಿಕೊಂಡಿದೆ. ಓಕೆ, 7 ರಾಜ್ಯಗಳ ಜೊತೆ ಮತ್ತು 6 ರಾಜ್ಯಗಳ ಜೊತೆ ಕರ್ನಾಟಕ ಹಂಚಿಕೊಂಡಿದೆ. ಎಕ್ಸಾಂಪಲ್ ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ ಇವಷ್ಟರ ಜೊತೆ ಹಂಚಿಕೊಂಡಿದೆ. ಮತ್ತು ನೆಕ್ಸ್ಟ್ 5 ರಾಜ್ಯಗಳ ಜೊತೆ, ಸಾರಿ ಇಲ್ಲಿ ಮಿಸ್ಟೇಕ್ ಆಯಿತು, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಜಾರ್ಖಂಡ್, ರಾಜಸ್ಥಾನ. ಇದನ್ನ ನೆಕ್ಸ್ಟ್ ಹೇಳ್ತೀನಿ, ಸ್ವಲ್ಪ ಸ್ಲೈಡ್ ಇದಾಗಿದ್ದಾವೆ, ಇದನ್ನು ಬಿಟ್ಬಿಡಿ. ಭಾರತ ಒಂದು ಭೌಗೋಳಿಕ ಉಪಖಂಡದ ಸಮಗ್ರ ದರ್ಶನ. ಭಾರತವು 32,87,87 ಲಕ್ಷ ಚದುರ ಕಿಲೋಮೀಟರ್ನ ವಿಸ್ತೀರ್ಣ ಹೊಂದಿದೆ. ವಿಶಾಲತೆ ಜಗತ್ತಿನ 7ನೇ ಅತಿ ದೊಡ್ಡ ರಾಷ್ಟ್ರ. ಇದು ಉತ್ತರ ದಕ್ಷಿಣವಾಗಿ ಆಗಲಿಲ್ಲ 3,214 ಕಿಲೋಮೀಟರ್ನ ಹೊಂದಿದೆ. 3,214 ಕಿಲೋಮೀಟರ್. ಈ ಗುಜರಾತ್ನಿಂದ ಇಟಾನಗರದವರೆಗೆ 2,933 ಕಿಲೋಮೀಟರ್ ಹೊಂದಿದೆ. ಹಾಗೂ 15,200 ಕಿಲೋಮೀಟರ್ ಗಡಿ ಉದ್ದದ, ಅಂದರೆ ಎಕ್ಸಾಂಪಲ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಇಲ್ಲಿವರೆಗೆ 15,200 ಕಿಲೋಮೀಟರ್ ಗಡಿ ವೈದ್ಯತೆ ಉದ್ದ ಹೊಂದಿದೆ. 11 ನೆರೆಯ ರಾಷ್ಟ್ರಗಳೊಂದಿಗೆ ಭೂ ಮತ್ತು ಜಲಗಡಿಯನ್ನು ಸಂಪರ್ಕ ಹೊಂದಿದೆ. ಸಂಕೀರ್ಣ ಆಂತರಿಕ ಜಾಲ 8 ರಾಜ್ಯಗಳು ಮತ್ತು 1 ಕೇಂದ್ರದ ಪ್ರದೇಶಗಳನ್ನು ಸ್ಪರ್ಶಿಸುವ ಉತ್ತರ ಪ್ರದೇಶದಂಥ ರಾಜ್ಯಗಳೊಂದಿಗೆ ಸಂಕೀರ್ಣ ಆಂತರಿಕ ಜಾಲ ಹೊಂದಿದೆ. ನೆಕ್ಸ್ಟ್, ಭಾರತದ ಭೌಗೋಳಿಕ ರೇಖಾಚಿತ್ರ. ನಿಮಗೆ ಆಗಲೇ ಹೇಳಿದ್ನಲ್ಲ, ಬಾಂಗ್ಲಾದೇಶ 4,096 ಕಿಲೋಮೀಟರ್ ಉದ್ದ ನಮ್ಮ ಭಾರತದೊಂದಿಗೆ ಗಡಿ ಹಂಚಿಕೊಂಡಿದೆ. ಬಟ್ ನಿಮಗೆ ಅನ್ನಿಸ್ತಾರ, ಸೊ ಏನಪ್ಪ ಇದು ಇಷ್ಟೇ ಇದೆಯಲ್ಲ, ಹೆಂಗೆ ಹಂಚ್ಕೊಳ್ಳೋದು ಅಂತಂದರೆ, ಇಲ್ಲಿಂದ ಹಿಡಿಬೇಕು ನೀವು. ಹೇಗೆ ಅಂದರೆ, ಇಲ್ಲಿಂದ ಇದಷ್ಟು ನೋಡಬೇಕು, ಇದಷ್ಟು ಇದೆಯಲ್ಲ, ಅದಷ್ಟು ಲೆಕ್ಕ ಹಾಕಿದರೆ ಅದು ಏನಿಲ್ಲ ಅಂದ್ರೂ ಇಷ್ಟು ಉದ್ದ ಬರುತ್ತೆ. ಸೊ ಇದು ಎಲ್ಲರಿಗಿಂತ ಜಾಸ್ತಿನೇ ಆಗುತ್ತೆ ಈಗ ನೋಡಿದರೆ, ಬಟ್ ಇದನ್ನೆಲ್ಲ ಚಾಚಿಸಿದ್ರೆ. ಸೊ ಅದಕ್ಕಾಗಿ ಬಾಂಗ್ಲಾದೇಶ ಅತಿ ಹೆಚ್ಚು ಉದ್ದದ ಗಡಿಯನ್ನು ಹೊಂದಿದೆ. ಭೌಗೋಳಿಕ ಗಡಿಗಳು, ತುದಿಗಳು, ಇದ್ರ ಬಗ್ಗೆ ನೋಡೋಣ. ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ಗಡಿ ರೇಖೆಗಳು. ಒಂದನೇದಾಗಿ ಬ್ರಿಟಿಷ್ ಕಾರ್ಯದರ್ಶಿ ಹೆನ್ರಿ ಮ್ಯಾಕ್ಮೋಹನ್ ಇವರು ಭಾರತ ಮತ್ತು ಚೀನಾ ನಡುವೆ ರೇಖೆಯನ್ನು ಎಳಿತಾರೆ. 1962 ಯುದ್ಧದಲ್ಲಿ ಅಕ್ಸಾಯ್ ಚೀನಾ ಮತ್ತು ಅರುಣಾಚಲ ಪ್ರದೇಶದ ಭಾಗಗಳನ್ನು ಚೀನಾ ಆಕ್ರಮಿಸಿಕೊಂಡಿತು. ಗಡಿ ಹಂಚಿಕೆ: ಭಾರತ ಜಮ್ಮು ಕಾಶ್ಮೀರ
ಲಡಾಖು, ಹಿಮಾಚಲ ಪ್ರದೇಶ, UK, ಸಿಕ್ಕಿಂ, UK ಅಂದರೆ ಉತ್ತರಾಖಂಡ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶದೊಂದಿಗೆ ಗಡಿ ಹಂಚಿಕೊಂಡಿದೆ. 3917, ಆ್ಯಕ್ಚುಲಿ ಇದು ತಪ್ಪಾಗಿದೆ, 3840 ಅಲ್ಲ, 3917. ಓಕೆನಾ. ಟಿಬೆಟ್ಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಸೆಕೆಂಡನೇದಾಗಿ ಇದು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಇವರು ಆಗಸ್ಟ್ 17, 1947ರಂದು ಗಡಿ ಡಿವೈಡ್ ಮಾಡ್ತಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಗುಜರಾತ್ನಿಂದ ಜಮ್ಮು ಕಾಶ್ಮೀರದವರೆಗೆ ಇದು ವಿಭಜನೆ ಆಗಿದೆ. ಇಲ್ಲಿ ನೋಡ್ತಿದ್ದಾರಲ್ಲ, ಇದೇ ರೀತಿ ಸೇಮ್ ಈ ರೀತಿ ಡಿವೈಡ್ ಆಗಿದೆ. ವಿಭಜನೆ ನಂತರ ರಚಿಸಲಾಯಿತು. ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಯ್ತಲ್ಲ, ಆವಾಗ ರಚನೆ ಆಯ್ತಿದ್ದು. ಮತ್ತು ನೈಸರ್ಗಿಕ ಜಲಸಂಧಿ ಯಾವುದು? ಪಾಕ್ ಜಲಸಂಧಿ. ಇದು ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತೆ. ಇದನ್ನು ಯಾವ ರೀತಿ ಕರೀತಾರೆ ಅಂದರೆ ಮನ್ನಾರ್ ಕೊಲ್ಲಿ ಮತ್ತು ಮನ್ನಾರ್ ಕೊಲ್ಲಿ ಇದೆಯಲ್ಲಿ ತಮಿಳುನಾಡು ಧನುಷ್ಕೋಡಿ ಮತ್ತು ಶ್ರೀಲಂಕಾವನ್ನು ಬೇರ್ಪಡೆ ಮಾಡುತ್ತೆ. ತಲೈ ಮನ್ನಾರ್ ನಡುವೆ ರಾಮ ಸೇತುವೆ ಅಂತಲೂ ಕರೀತಾರೆ, ಆಡಮ್ಸ್ ಬ್ರಿಡ್ಜ್ ಅಂತಲೂ ಕರೀತಾರೆ, ಪಾಕ್ ಜಲಸಂಧಿ ಅಂತಲೂ ಕರೀತಾರೆ. ಇವೆಲ್ಲವನ್ನು ಕ್ವಶನ್ ಆಗಿದೆ ಆಲ್ರೆಡಿ. ಆಡಮ್ಸ್ ಬ್ರಿಡ್ಜ್ ಯಾವುದರ ನಡುವೆ ಇದೆ, ರಾಮ ಸೇತುವೆಯನ್ನು ಎಲ್ಲಿ ಕಟ್ಟಿದ್ದಾರೆ ಅಥವಾ ಯಾವುದರ ನಡುವೆ ಇದೆ, ಪಾಕ್ ಸ್ಟ್ರೀಟ್ ಎಲ್ಲಿದೆ, ಮನ್ನಾರ್ ಕೊಲ್ಲಿ ಎಲ್ಲಿದೆ, ಈ ರೀತಿ ಆಗಲೇ ಕ್ವಶನ್ ಆಗಿದೆ ನೋಡಿ. ನೆಕ್ಸ್ಟ್, ಕಾಶ್ಮೀರ ವಿಲೀನ ಮತ್ತು ನಿಯಂತ್ರಣ ರೇಖೆಯ ಉಗಮ. ಕಾಶ್ಮೀರ ವಿಲೀನ ಆಗಸ್ಟ್ 17, 1947ರಂದು ಸರ್ ರ್ಯಾಡ್ಕ್ಲಿಫ್ ರೇಖೆ ಜಾರಿ. ಸ್ವಾತಂತ್ರ್ಯ ಮತ್ತು ವಿಭಜನೆ. ಕಾಶ್ಮೀರದ ರಾಜ ಹರಿಸಿಂಗ್ ಸ್ವತಂತ್ರವಾಗಿರಲು ಬಯಸಿದ್ದ. ಬಟ್ ಆ ಟೈಮ್ನಲ್ಲಿ ಎರಡು ದೇಶ ವಿಭಜನೆ ಆದರೂ ಕೂಡ ರಾಜ ಹರಿಸಿಂಗ್ ಕಾಶ್ಮೀರದ ರಾಜ ಇದ್ದ. ಸೊ ಆತ ವಿಭಜನೆ ಆಗಲು ಒಪ್ಪಿರಲಿಲ್ಲ, ಯಾವ ಕಡೆನೂ ಹೋಗಿರಲ್ಲ, ಸ್ವತಂತ್ರವಾಗಿರಲೇ ಒಪ್ಪಿದ್ದ. ಬಟ್ ಅಕ್ಟೋಬರ್ 26, 1917ರಂದೇ ನಮ್ಮ ಜೊತೆ ವಿಲೀನ ಆಗುತ್ತೆ. ಯಾವ ರೀತಿ ಅಂತಂದರೆ, ಅದಕ್ಕಿಂತ ಮುಂಚೆ ಪಾಕಿಸ್ತಾನದವರು ರಾಜ ಹರಿಸಿಂಗ್ ಮೇಲೆ ದಾಳಿ ಮಾಡಲು ಯತ್ನಿಸ್ತಾರೆ. ಸೊ ಅದಕ್ಕಾಗಿ ರಾಜ ಹರಿಸಿಂಗ್ ಅವರು ಈ ರೀತಿ ಯಾವುದು ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಆ್ಯಕ್ಟ್ ಅಕ್ಟೋಬರ್ 26, 1947ರಂದು ಅದಕ್ಕೆ ಸಹಿ ಹಾಕ್ತಾರೆ. ಸೊ ಅದರಿಂದ ನಮ್ಮ ಜೊತೆ ಅದು ಕಾಶ್ಮೀರ ವಿಲೀನ ಆಗುತ್ತೆ. ಆದರೆ 370 ಮುಖಾಂತರ, ಆರ್ಟಿಕಲ್ 370 ಮುಖಾಂತರ ಸ್ವತಂತ್ರವಾಗಿಯೇ ಇರುತ್ತೆ ಅದು. ಬಟ್ ನಮ್ಮ ಭಾರತದೊಳಗೆ ವಿಲೀನ ಆಗಿರುತ್ತೆ. ಅಕ್ಟೋಬರ್ 27, 1947 ಜಮ್ಮು ಕಾಶ್ಮೀರ ಅಧಿಕೃತವಾಗಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ. ಯುದ್ಧದ ಆರಂಭ. ಪ್ರಸ್ತುತ ಸ್ಥಿತಿ POK ಮತ್ತು LOC. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಥವಾ ಆಜಾದ್ ಕಾಶ್ಮೀರ ಅಂತಲೂ ಕರೀತಾರೆ. ಮತ್ತು ಎರಡು ರಾಷ್ಟ್ರಗಳ ನಡುವಿನ ಸಂಘರ್ಷದ ರೇಖೆಯಾಗಿ ನಿಯಂತ್ರಣ ರೇಖೆ ಲೈನ್ ಆಫ್ ಕಂಟ್ರೋಲ್ ಇದು ಪ್ರೆಸೆಂಟ್ ಜಾರಿಯಲ್ಲಿದೆ. ಲೈನ್ ಆಫ್ ಕಂಟ್ರೋಲ್ ಅಂತಲೂ ಕರೀತಾರೆ. ಮತ್ತು ರ್ಯಾಡ್ಕ್ಲಿಫ್ ರೇಖೆ ಇವೆರಡು ಭಾರತ ಮತ್ತು ಪಾಕಿಸ್ತಾನನ ಡಿವೈಡ್ ಮಾಡುತ್ತೆ. ನೆಕ್ಸ್ಟು, ಜಗತ್ತಿನ ಪ್ರಮುಖ ಅಂತಾರಾಷ್ಟ್ರೀಯ ಗಡಿಗಳು, ಐತಿಹಾಸಿಕ ಗಡಿಗಳು ನೋಡೋಣ ಒಂದೊಂದಾಗಿ. ಡ್ಯುರಾಂಡ್ ರೇಖೆ ಇದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆನೂ ಇದೆ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆನೂ ಇದೆ. ಹೇಗೆ ಅಂತಂದರೆ, ಆ್ಯಕ್ಚುಲಿ ಇದು ಕಂಡುಬರೋದು ಒಂದು ವೇಳೆ ನಿಮಗೆ ಎಕ್ಸಾಮ್ನಲ್ಲಿ ಏನಾದರೂ ಡ್ಯುರಾಂಡ್ ರೇಖೆ ಯಾವುದರ ನಡುವೆ ಇದೆ ಅಂತ ಬಂದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಭಾರತ ಮತ್ತು ಅಫ್ಘಾನಿಸ್ತಾನ ಅಂತ ಏನಾದರೂ ಬಂದರೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ. ಯಾಕೆಂದರೆ ಡ್ಯುರಾಂಡ್ ರೇಖೆ ಇರೋದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆನೇ ಇದೆ. ಬಟ್ ನಮ್ಮ ನಡುವೆನೂ ಸ್ವಲ್ಪ ಹಂಚಿಕೆ ಆಗಿದೆ. 80 ಕಿಲೋಮೀಟರ್ ನಮ್ಮ ನಡುವೆ ಹಂಚಿಕೆ ಆಗಿದೆ, 80 ಕಿಲೋಮೀಟರ್ ಜಸ್ಟ್. ಬಟ್ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ 2640 ಕಿಲೋಮೀಟರ್ ಇದೆ. ಇದು 1893ರಲ್ಲಿ ಹಾಕಲಾಯಿತು. ಮತ್ತು ಮ್ಯಾಗ್ನೆಟ್ ರೇಖೆ ಇರೋದು, ಮ್ಯಾಗ್ನೆಟ್ ಮತ್ತು ಸಿಗ್ಫ್ರೈಡ್ ಇದು ರೇಖೆ ಇರೋದು ಫ್ರಾನ್ಸ್ ಮತ್ತು ಜರ್ಮನಿ ನಡುವಿದೆ. ಹಿಂಡೆನ್ಬರ್ಗ್ 1947 ಮತ್ತು ಓಡರ್ಸಿಸ್ ಇದು ಹಿಂಡೆನ್ಬರ್ಗ್ ರೇಖೆ 1917 ಮತ್ತು ಓಡರ್ನೀಸೆ ಇದು ಜರ್ಮನಿ ಮತ್ತು ಪೋಲೆಂಡ್ ನಡುವಿದೆ. ಮೆಡಿಸಿನ್ ರೇಖೆ ಇರೋದು ಕೆನಡಾ ಮತ್ತು ಅಮೇರಿಕದ, ಇದನ್ನು ಕೇಳ್ಬೋದು. ವೆಲಮ್ಯಾನ್ ರೇಖೆ ಇದೇನು ಜಾಸ್ತಿ ಕೇಳಲ್ಲ. ನೆಕ್ಸ್ಟ್, ಅಕ್ಷಾಂಶ ರೇಖೆಗಳು ಇದು ಕೇಳ್ಬೋದು. 17ನೇ ಸಮಾನಾಂತರ ರೇಖೆ ಇರೋದು ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂ ನಡುವೆ ಇದೆ.
20ನೇ ಸಮಾನಾಂತರ ರೇಖೆ ಇರೋದು ಲಿಬಿಯಾ ಮತ್ತು ಸುಡಾನ್ ನಡುವೆ ಇದೆ. 22ನೇ ಸಮಾನಾಂತರ ರೇಖೆ ಇರುವುದು ಈಜಿಪ್ಟ್ ಮತ್ತು ಸುಡಾನ್ ನಡುವೆ ಇದೆ. 24ನೇ ಸಮಾನಾಂತರ ರೇಖೆ ಇರೋದು ಭಾರತ ಮತ್ತು ಪಾಕಿಸ್ತಾನ, ಗುಜರಾತ್ನ ರಾಣ್ ಆಫ್ ಕಚ್ನಲ್ಲಿದೆ. 38ನೇ ಸಮಾನಾಂತರ ರೇಖೆ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ. 49ನೇ ಸಮಾನಾಂತರ ರೇಖೆ ಇರೋದು ಅಮೆರಿಕ ಮತ್ತು ಕೆನಡಾದ ನಡುವೆ ಇದೆ. ಕಾಲುವೆಗಳು ಸುಯೇಜ್ ಕಾಲುವೆ ಇರೋದು ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರವನ್ನು ಡಿವೈಡ್ ಮಾಡುತ್ತೆ. ಪನಾಮ ಕಾಲುವೆ ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನು ಒಂದುಗೂಡಿಸುತ್ತೆ. ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕವನ್ನು ಡಿವೈಡ್ ಮಾಡುತ್ತೆ. ನೆಕ್ಸ್ಟ್, ಭಾರತದ ಭೌಗೋಳಿಕ ತುದಿಗಳು. ಇಲ್ಲಿ ಚೆನ್ನಾಗಿ ನೋಡೋಣ. ಭಾರತದ ಭೌಗೋಳಿಕ ತುದಿಗಳು. ಇಂದಿರಾ ಕೋಲ್ ಇರೋದು ಇಲ್ಲಿದೆಯಲ್ಲ, ಇಲ್ಲಿ ಇಂದಿರಾ ಕೋಲ್ ನಮ್ಮ ಭಾರತದ ಉತ್ತರದ ತುತ್ತ ತುದಿ. ಇದು 37.6 ಉತ್ತರ ಸಿಯಾಚಿನ್ ಗ್ಲೇಸಿಯರ್ ಬಳಿ ಇದೆ, ಕಾರಾಕೋರಂ ಶ್ರೇಣಿಯಲ್ಲಿದೆ. ಭಾರತ ಚೀನಾ ಪಾಕ್ ಸೇರುವ ತ್ರಿಕೋನ ಬಿಂದು 35.39 ಡಿಗ್ರಿನಲ್ಲಿದೆ. ಬಟ್ ಇದಲ್ಲ, ಇದಕ್ಕಿಂತ ಸ್ವಲ್ಪ ಕೆಳಗೆ. ಭಾರತ ಚೀನಾ ಮತ್ತು ಪಾಕ್ ಸೇರುವ ತ್ರಿಕೋನ ಬಿಂದು 35.39. ಇದು ಕೇಳುವ ಚಾನ್ಸ್ ಇರುತ್ತೆ. ಮತ್ತು ಇಂದಿರಾ ಕೋಲ್ ಇದನ್ನು ನೆನ್ಪಿಟ್ಕೊಳ್ಳಿ. ದಕ್ಷಿಣದ ತುತ್ತ ತುದಿ ಯಾವುದಂತಂದರೆ ಕನ್ಯಾಕುಮಾರಿ. ಇದು 8.4 ಡಿಗ್ರಿಯಲ್ಲಿದೆ. ಸೊ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಆಗಲೇ ಹೇಳಿದ್ರಲ್ಲ 6.45 ಡಿಗ್ರಿ ಅದು ಇಂದಿರಾ ಪಾಯಿಂಟ್ ಇಲ್ಲಿ, ಅಂದರೆ ಇದು ಕೆಳಗಿದೆ ಸ್ವಲ್ಪ, ಇಲ್ಲಿ ಬರುತ್ತೆ ಒಂದು ಸೆಕೆಂಡ್, ಇಲ್ಲಿ ಬರುತ್ತೆ. ಇಲ್ಲಿ 6.45 ಡಿಗ್ರಿಯಲ್ಲಿ ಇಲ್ಲಿ ಇಂದಿರಾ ಪಾಯಿಂಟ್ ಇದೆ. ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಅಂತಲೂ ಕರೀತಾರೆ. ಇದು ನಿಕೋಬಾರ್ ದ್ವೀಪದಲ್ಲಿದೆ. ಇದು ಭಾರತದ ದಕ್ಷಿಣದ ತುತ್ತ ತುದಿ ಇದೆ. ಇದನ್ನೇನೋ ಇಲ್ಲ ಅಂತಂದರೆ ಕನ್ಯಾಕುಮಾರಿ 8.4 ಡಿಗ್ರಿ. ನಮ್ಮ ಭಾರತ ಇರುವುದು ಉತ್ತರ ಮತ್ತು ಪೂರ್ವಾರ್ಧಗೋಳದಲ್ಲಿದೆ. ಏನಾದರೂ ಬರೆದ್ರು ಭಾರತದ ದಕ್ಷಿಣಕ್ಕೆ ಅಥವಾ ಒಂದು ವೇಳೆ ಸಮಭಾಜಕ ವೃತ್ತದ ಉತ್ತರಕ್ಕೆ ಅಂತಲೇ ಬರುತ್ತೆ. ಇಲ್ಲಿ ಇದೊಂದು ಸಮಭಾಜಕ ವೃತ್ತದ ಉತ್ತರಕ್ಕೆ, ಇದೊಂದು ಸಮಭಾಜಕ ವೃತ್ತದ ಉತ್ತರಕ್ಕೆ. ಇದು 0 ಡಿಗ್ರಿ ಅಕ್ಷಾಂಶದ ಪೂರ್ವಕ್ಕೆ, ಇದನ್ನು 0 ಡಿಗ್ರಿ ಅಕ್ಷಾಂಶದ ಪೂರ್ವಕ್ಕೆ. ಓಕೆನಾ. ನೆಕ್ಸ್ಟ್ ನೋಡೋಣ, ಗೋವರ್ಮೋತಿ. ಇದು ಗುಜರಾತ್ನ ಕಚ್ ಜಿಲ್ಲೆ ಇದೆ. ಇದು 68.71 ಪೂರ್ವಕ್ಕೆ ಇದೆ. ಕಿಬಿತು ಇದು ಅರುಣಾಚಲ್ ಪ್ರದೇಶದ ಅಂಜಾ ಜಿಲ್ಲೆಯ ಲೋಹಿತ್ ನದಿ ಹತ್ತಿರ ಇದೆ. ಭಾರತ ಪ್ರವೇಶಿಸುವ ಸ್ಥಳ ಇದೆ. 1962ರ ಯುದ್ಧದಲ್ಲಿ ಯುದ್ಧ ತಾಣ ಆಗಿತ್ತು. ಇದು ಜಬ್ಬಲ್ಪುರ, ಭಾರತದ ಜಬ್ಬಲ್ಪುರವನ್ನು ಇದನ್ನು ಭಾರತದ ಭೌಗೋಳಿಕ ಕೇಂದ್ರ ಅಂತಲೂ ಕರೀತಾರೆ. ಮಹರ್ಷಿ ಮಹೇಶ್ ಯೋಗಿ ಸಂಸ್ಥೆಯಿಂದ ಭೌಗೋಳಿಕ ಕೇಂದ್ರವೆಂದು ಇದು ಗುರುತಿಸಲ್ಪಟ್ಟಿದೆ. ಈ ಜಬ್ಬಲ್ಪುರವನ್ನು ಮಾರ್ಬಲ್ ಸಿಟಿ ಅಂತಲೂ ಕರೀತಾರೆ. ನೆಕ್ಸ್ಟ್, ದಕ್ಷಿಣದ 2 ತುದಿಗಳು. ಆಗಲೇ ಹೇಳಿದ್ನಲ್ಲ, ಇದು 8.4 ಡಿಗ್ರಿ. ಒಂದು ಸೆಕೆಂಡ್, ಇಲ್ಲಿದೆ ನೋಡಿ. ದಕ್ಷಿಣದ 2 ತುದಿಗಳು 8.4 ಡಿಗ್ರಿ. ಇದು ಕನ್ಯಾಕುಮಾರಿಯಲ್ಲಿದೆ. ಇದು ಮುಖ್ಯ ಭೂಮಿ ತುದಿ. ತಮಿಳುನಾಡಿನ ಹಿಂದಿನ ಹೆಸರು ಕೇಪ್ ಕೆಮೋರಿಯನ್. ಇದು ವೈಶಿಷ್ಟ್ಯ 133 ಅಡಿ ಎತ್ತರದ ತಿರುವಳರ್ ಪ್ರತಿಮೆ ಜನವರಿ 1, 2001 ಸ್ಥಾಪನೆ ಆಯಿತು. ಮತ್ತು ವಿವೇಕಾನಂದ ಸ್ಮಾರಕ ಕೂಡ ಇಲ್ಲಿದೆ. ಭಾರತ ಒಟ್ಟಾರೆ ದಕ್ಷಿಣ ತುದಿ ಅಂತಂದರೆ ಗ್ರೇಟ್ ನಿಕೋಬಾರ್ ದ್ವೀಪದ ಹಿಂದಿನ ಹೆಸರು ಪಿಗ್ಮಿಲಿಯನ್ ಪಾಯಿಂಟ್ ಅಥವಾ ಪಾರ್ಸನ್ ಪಾಯಿಂಟ್. ದುರಂತ ಏನಂದರೆ ಡಿಸೆಂಬರ್ 26, 2004ರ ಸುನಾಮಿಯಲ್ಲಿ ಈ ಪ್ರದೇಶವು ಜಲಾವೃತವಾಗುತ್ತೆ. ಇದು 6.45 ಡಿಗ್ರಿ ಕೆಳಗೆ ಇದೆ. ಅಂದರೆ ಇದೇ ನಮ್ಮ ದಕ್ಷಿಣ ತುತ್ತ ತುದಿ ಆಗುತ್ತೆ. ಇದು ಇಲ್ಲ ಅಂದರೆ ಕನ್ಯಾಕುಮಾರಿ. ಓಕೆನಾ. ನೆಕ್ಸ್ಟ್, ಭಾರತದ ಆಂತರಿಕ ರೇಖಾಜಾಲ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಯಾವ್ಯಾವ ಅಂದರೆ ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ ಮತ್ತು ಮಿಜೋರಾಂ. ನೀವು ಆಗಲೇ ಮ್ಯಾಪ್ನಲ್ಲಿ ನೋಡ್ಬೋದು. ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ, ಮಿಜೋರಾಂ ಇಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಭಾರತದ ಪ್ರಮಾಣಿತ ವೇಳೆ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 82.5 ಡಿಗ್ರಿ ಪೂರ್ವಕ್ಕಿದೆ. ಉತ್ತರ ಪ್ರದೇಶದ ಅಲಹಾಬಾದ್ ಮೇಲೆ ಹಾದು ಹೋಗಿದೆ. ಹಾಗೂ ಇದು 5 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಅವು ಯಾವ್ಯಾವ ಅಂತ ನೋಡ್ಬಿಡೋಣ. 5 ರಾಜ್ಯಗಳು ಯಾವ್ಯಾವ ಅಂದರೆ ಇಲ್ಲಿದೆ ನೋಡಿ.
ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಮೇಲೆ ಹಾದು ಹೋಗಿದೆ. ಮತ್ತು ತೆಲಂಗಾಣ ತನಕ ಹೋಗ್ಬಿಟ್ರೆ ತೆಲಂಗಾಣದಲ್ಲಿ ಇಲ್ಲ, ತೆಲಂಗಾಣ ಸಪ್ರೇಟ್ ಇದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಮೇಲೆ ಹಾದು ಹೋಗಿದೆ. ಇದನ್ನು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರೀತಾರೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ನ ಹೇಗೆ ಅಳಿತಾರೆ ಅಂತಂದು ಅದನ್ನು ಹೇಳ್ಬಿಡ್ತೀನಿ ನೋಡಿ. ಇಲ್ಲಿದೆ ನೋಡಿ, ಒಂದು ಸೆಕೆಂಡ್ ಹೇಳ್ತೀನಿ ರೀ. ಈ ಕಡೆ ಒಂದು ಸೆಕೆಂಡ್ 68.25 ಅಲ್ಲ 68.71 ಎಸ್ 68.71 68.71 ಹಾಗೂ 97.25 ಇವೆರಡನ್ನು ಪ್ಲಸ್ ಮಾಡಿ. 68.71 ಮತ್ತು 97.25 ಪ್ಲಸ್ ಮಾಡಿ, ಆಮೇಲೆ ಡಿವೈಡೆಡ್ ಬೈ 2 ಮಾಡಿ, 82.5 ಬರುತ್ತೆ. ಇದೇ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಅಂದರೆ ಇನ್ನು ಯಾವ ರೀತಿ ಹೇಳ್ತಾರೆ ಅಂದರೆ, ಈ ಅಲಹಾಬಾದ್ ಮೇಲೆ ಹಾದು ಹೋಗಿದೆಲ್ಲ ಹೈಯೆಸ್ಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಈ ರೇಖೆ ಇಲ್ಲಿ ಇಟಾನಗರ ನಮ್ಮ ಭಾರತದ ಪೂರ್ವದ ತುದಿ ಮತ್ತು ಪಶ್ಚಿಮಕ್ಕಿರುವ ಕಚ್, ಗುಜರಾತ್ನ ಕಚ್ ಜಿಲ್ಲೆಯಿದೆ, ಅಲ್ಲಿಂದ ಇಲ್ಲಿವರೆಗೆ ಅವೆರಡು ರೇಖೆಗಳ ನಡುವೆ ಇರೋದೇ ಈ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಓಕೆನಾ. ನೆಕ್ಸ್ಟ್, ಕಾಲಮಾನದ ಗಣಿತಿ ಮತ್ತು ಜಾಗತಿಕ ವಲಯಗಳು ಹೇಗೆ ಕಾಲಮಾನವನ್ನು ಅಳಿತಾರೆ ಅಂತ ಒಂದ್ಸತಿ ನೋಡ್ಬಿಡೋಣ. ಒಂದು ಭೂಮಿಯ ಒಂದು ರೇಖಾಂಶವನ್ನು ದಾಟಲು 4 ನಿಮಿಷ ಸಮಯವನ್ನು ಟೈಮ್ ತೆಗೆದುಕೊಳ್ಳುತ್ತೆ. ಅಂದರೆ ಒಂದು ವೇಳೆ 4 ನಿಮಿಷ ಟೈಮ್ ತಗೊಂಡು ಒಂದು ರೇಖೆಯನ್ನು ದಾಟೋಕ್ಕೆ 4 ನಿಮಿಷ ಬೇಕು ಅಂತಂದರೆ ನಮ್ಮದು ಈಗ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 82.5 ಇದೆ. ಸೊ 82.5 ಇಂಟು 4, 82.5 ಇಂಟು 4 ಮಾಡಿದರೆ 330 ನಿಮಿಷ ಆಗುತ್ತೆ. 330 ನಿಮಿಷ ಅಂತಂದರೆ ಒಂದು ತಾಸಿಗೆ 60 ನಿಮಿಷ. ಸೊ 6 30, ಅಂದರೆ 5 ತಾಸು ಮತ್ತು ಮೇಲೆ 30 ನಿಮಿಷ ಇರುತ್ತೆ. 5 ತಾಸು 30 ನಿಮಿಷ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಗ್ರೀನ್ವಿಚ್ ಮೀನ್ ಟೈಮ್ ಅಂತ ಇದೆ, ಅದು 0 ಡಿಗ್ರಿ ಅಕ್ಷಾಂಶದಲ್ಲಿ ಬರುತ್ತೆ. ಇಲ್ಲಿಂದ ನಮ್ಮದು 5.5 ತಾಸು ನಾವು ಮುಂದೆ ಇದ್ದೀವಿ. ಎಕ್ಸಾಂಪಲ್ ನಮಗೆ 7 ಗಂಟೆಗೆ ಇಲ್ಲಿ ಬೆಳಕು ಕರೆದ ಮೇಲೆ 7 ಗಂಟೆ ಆಗಿ ಬೆಳಕು ಆದಮೇಲೆ ಅವರಿಗೆ 5.5 ತಾಸು ಆದಮೇಲೆ ಮತ್ತೆ ಅವ್ರಿಗೆ ಬೆಳಕಾಗುತ್ತೆ. ಅಲ್ಲಿ ತನಕ ಅವರು ಕತ್ಲಲ್ಲೇ ಇರ್ತಾರೆ. ಎಕ್ಸಾಂಪಲ್ ಹಂಗೆ 5.5 ತಾಸು ಹಿಂದಕ್ಕೆ ಹೋಗ್ಬಿಡಿ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಮಗೆ 7:30 ಗಂಟೆ ಆಗಿದೆ ಅಂತ ಇಟ್ಕೊಳ್ಳಿ. 7:30 ಗಂಟೆ ಆಗಿದೆ ಅಂತಂದರೆ ಅಲ್ಲಿ ಎಷ್ಟು ಗಂಟೆ ಆಗಿರುತ್ತೆ ಅಂತಂದರೆ 7:30 ಅಂದರೆ 6:30, 5:30, 4:30, 3:30, 2:30 ಮತ್ತು ಅರ್ಧ ತಾಸು ತೆಗೆದುಬಿಡಿ, 2 ಗಂಟೆ. ನಮ್ಮದು ಇಲ್ಲಿ 7 ಗಂಟೆ 30 ನಿಮಿಷ ಆಗಿದೆ ಅಂತಂದರೆ ಅಲ್ಲಿ 2 ಗಂಟೆ ಆಗಿರುತ್ತೆ ಅಂತ ಅರ್ಥ. 0 ಡಿಗ್ರಿ ಅಕ್ಷಾಂಶದಲ್ಲಿ ಗ್ರೀನ್ವಿಚ್ ಮೆರಿಡಿಯನ್ ಟೈಮಲ್ಲಿ 5:30 ಗಂಟೆ ನಮ್ಮದು ಮುಂದಿದೆ. ಓಕೆನಾ. ನೆಕ್ಸ್ಟ್, ಜಾಗತಿಕ ಕಾಲವಲಯಗಳ ಡ್ಯಾಶ್ಬೋರ್ಡ್ ಅಂದರೆ ಅತಿ ಹೆಚ್ಚು ಗಂಟೆಗಳನ್ನು, ಅಂದರೆ ನಮ್ಮ ದೇಶದಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಒಂದೇ ಇದೆ, ಬಟ್ ಬೇರೆ ದೇಶಗಳಲ್ಲಿ ಹಾಗಿಲ್ಲ. ನಮ್ಮ ಭಾರತದಲ್ಲಿ, ಇಲ್ಲಿ ಭಾರತ ಅಲ್ಲ ಬಟ್ ಭಾರತದಲ್ಲಿ ಒಂದು ಮಾತ್ರ ಇದೆ. ಅತಿ ಹೆಚ್ಚು ಇರೋದು ಫ್ರಾನ್ಸ್ನಲ್ಲಿ ಅತಿ ಹೆಚ್ಚು ಅಂದರೆ 12 ಇದ್ದಾವೆ. ಸೆಕೆಂಡ್ ಅಮೇರಿಕಾ ಮತ್ತು ರಷ್ಯಾ, ಥರ್ಡ್ UK, ಫೋರ್ತ್ ಆಸ್ಟ್ರೇಲಿಯಾ, 5th ಕೆನಡಾ, 6th ಡೆನ್ಮಾರ್ಕ್ ಮತ್ತು ಬ್ರೆಜಿಲ್. ಇಲ್ಲೆಲ್ಲ 12, 11, 8 ಈ ರೀತಿ ಇದ್ದಾವೆ. ನಮ್ಮ ಭಾರತದಲ್ಲಿ ಒಂದೇ ಇದೆ. ಭಾರತದ ಭೌಗೋಳಿಕ ಆಯಾಮಗಳ ಸಮಗ್ರ ಚಿತ್ರಣ. ಭಾರತದ ಭೂಗಡಿ ಹೇಳಿದ್ನಲ್ಲಾಗಲೇ, ಇಲ್ಲಿಂದ ಹಿಡಿದು ಇಷ್ಟು 15,200 ಕಿಲೋಮೀಟ್ರ್ ಇದೆ. ಮತ್ತು ಭಾರತವು 3,214 ಕಿಲೋಮೀಟ್ರ್ ಉದ್ದ, ಅಂದರೆ ಇಲ್ಲಿಂದ ಇಲ್ಲಿ ತನಕ ಇದೆ. ಮತ್ತು
2933 ಕಿಲೋಮೀಟ್ರ್ ಇಲ್ಲಿಂದ ಇಲ್ಲಿ ತನಕ ಪೂರ್ವ ಮತ್ತು ಪಶ್ಚಿಮ ಅಗಲ ಇದೆ. ಕರಾವಳಿ ಇದು ಎಷ್ಟಿದೆ ಅಂತಂದರೆ 6100 ಕಿಲೋಮೀಟ್ರ್ ಇದೆ. ಒಂದು ಸೆಕೆಂಡ್ ಹೇಳ್ಬಿಡ್ತೀನಿ. ಇದು 6100 ಕಿಲೋಮೀಟ್ರ್ ಇದೆ. ಬಟ್ ನಾವೇನಾದರೂ ಇಲ್ಲಿದೆಯಲ್ಲ ಇದನ್ನು ಮತ್ತು ಇದನ್ನು ಲಕ್ಷದ್ವೀಪ ಇವೆಲ್ಲ ಕೂಡಿಸ್ಕೊಂಡ್ರೆ 7516 ಕಿಲೋಮೀಟ್ರ್ ದ್ವೀಪಗಳನ್ನು ಸೇರಿ ಸಮುದ್ರದ ಹೊಂದಿದೆ. ನಮ್ಮದು ಸಮುದ್ರದಲ್ಲಿ 12 ನಾಟಿಕಲ್ ಮೈಲ್ ದೂರವನ್ನು ಅಧಿಕಾರ ವ್ಯಾಪ್ತಿ ಹೊಂದಿದೆ. ನೆಕ್ಸ್ಟ್